ಆ್ಯಸ್ ಯೂಶುವಲ್ ಅನ್ಬೀಟನ್ ಆಗಿ ನಮ್ಮ ಟೀಮ್ ಇಂಡಿಯಾ ಈಗಾಗಲೇ ಫೈನಲ್ ಪ್ರವೇಶ ಮಾಡಿದೆ. ಆ್ಯಂಡ್ ನ್ಯೂಜಿಲೆಂಡ್ ಕೂಡ ಏನು ಕಡಿಮೆ ಇಲ್ಲ. ಒಂದು ಮ್ಯಾಚನ್ನು ಇಂಡಿಯಾ ವಿರುದ್ಧ ಸೋತಿದ್ರು ಕೂಡ ಫೈನಲ್ಸ್ನಲ್ಲಿ ಮತ್ತೆ ಟೀಮ್ ಇಂಡಿಯಾ ವಿರುದ್ಧ ಸೆಣಸಾಡೋದಕ್ಕೆ ರೆಡಿಯಾಗಿ ನಿಂತಿರ್ತಕ್ಕಂಥದ್ದು. ಸೊ ಪ್ರತಿಯೊಬ್ಬ ಭಾರತೀಯರ ಪ್ರಾರ್ಥನೆ ಫಲ ಎಲ್ಲವೂ ಕೂಡ ಇಲ್ಲಿ ತನಕ ಫಲಿಸಿದೆ. ಇವತ್ತೊಂದು ದಿನ ಈ ಮಿನಿ ವರ್ಲ್ಡ್ ಕಪ್ಪನ್ನು ಟೀಮ್ ಇಂಡಿಯಾ ಎತ್ತಿ ಹಿಡಿಬೇಕು. ರೋಹಿತ್ ಶರ್ಮಾ ಕಪ್ ಎತ್ತಿ ಹಿಡಿಯೋದನ್ನು ಇವತ್ತು ರಾತ್ರಿ ನಾವೆಲ್ಲ ನೋಡಬೇಕು ಅಂತ ಬಹಳ ಕುತೂಹಲದಲ್ಲಿ, ಅಷ್ಟೇ ಎಕ್ಸೈಟೆಡ್ ಆಗಿ ಕ್ಯೂರಿಯಾಸಿಟಿಯಿಂದ ಕಾಯ್ತಾ ಕೂತಿದ್ದೀವಿ. ಯಾರು ಆಡ್ತಾರೆ, ಯಾರು ಶತಕವನ್ನು ಬಾರಿಸ್ತಾರೆ, ಯಾರು ವಿಕೆಟ್ ತೆಗಿತಾರೆ, ನ್ಯೂಜಿಲೆಂಡ್ ಆಟಗಾರರಿಗೆ ಯಾರು ಕಾಟ ಕೊಡ್ತಾರೆ, ಇದೆಲ್ಲವೂ ಕೂಡ ಇನ್ನೇನು ಕೆಲವೇ ಹೊತ್ತಲ್ಲಿ ಗೊತ್ತಾಗುತ್ತೆ. ಟೀಮ್ ಇಂಡಿಯಾ ಸತತವಾಗಿ ಟಾಸನ್ನು ಸೋತ್ಕೊಂಡು ಬಂದರೂ ಮ್ಯಾಚ್ಗಳನ್ನ ಸೋತಿಲ್ಲ. ಸೊ ಹಾಗಾಗಿ ಇವತ್ತು ಟಾಸ್ ದೊಡ್ಡ ವಿಚಾರ ಅಲ್ವೇ ಅಲ್ಲ. ಇವತ್ತು ಕೆಲವು ಕಾಮೆಂಟ್ರಿನ ನಾನು ಕೇಳ್ತಾ ಇದ್ದೆ, ಇವತ್ತಿನ ಮಟ್ಟಿಗೆ ಆ ಗ್ರೌಂಡ್ ಲೆಕ್ಕಾಚಾರದಲ್ಲಿ ಟಾಸ್ ಅಂತಕ್ಕಂಥದ್ದು ದೊಡ್ಡ ವಿಚಾರಣೆ ಅಲ್ಲ. ಯಾಕೆಂದರೆ ಟೀಮ್ ಇಂಡಿಯಾ ಫಸ್ಟ್ ಬ್ಯಾಟಿಂಗ್ ಆಡೋದಕ್ಕೂ ರೆಡಿ ಇದೆ, ಸೆಕೆಂಡ್ ಬ್ಯಾಟಿಂಗ್ ಮಾಡೋದಕ್ಕೂ ಕೂಡ ರೆಡಿ ಇದೆ ಅಂತ. ವೆರಿ ಟ್ರೂ. ಸೊ ಎಲ್ರಿಗೂ ಕೂಡ ಇರುವಂತಹ ಕುತೂಹಲ ಏನು ಅಂತ ಹೇಳಿದ್ರೆ, ಡೇಂಜರಸ್ ನ್ಯೂಜಿಲೆಂಡ್ ವರ್ಸಸ್ ಅಜೇಯ ಭಾರತದಲ್ಲಿ ಗೆಲುವು ಇಂಡಿಯಾದಾಗಬೇಕು. ಬಟ್ ಎಷ್ಟು ಕಂಫರ್ಟಬಲ್ ಆಗಿ ಗೆಲ್ತಾರೆ ಅಂತ. ಬಿಕಾಸ್ 7 ದಿನಗಳ ಹಿಂದಷ್ಟೇ ನಾವು ನೋಡಿದ್ವಿ ಅರವಿಂದ್ ಸರ್, ಕನ್ವಿನ್ಸಿಂಗ್ ವಿಕ್ಟ್ರಿ ಸಿಕ್ಕಿತ್ತು ನಮಗೆ. ಸೊ ಈ ಸಲ ಕೂಡ ಅಂಥದ್ದೇ ಕನ್ವಿನ್ಸಿಂಗ್ ವಿಕ್ಟ್ರಿನಾ ಅಥವಾ ನೇಲ್ ಬೈಟಿಂಗ್ ಮ್ಯಾಚಾ, ಯಾರು ಎಕ್ಸ್ ಪ್ಲೇಯರ್ ಆಗಿ ಅಥವಾ ಕೀ ಪ್ಲೇಯರ್ ಆಗಿ ಹೊರ ಹೊಮ್ತಾರೆ ಅನ್ನುವಂತಹ ಕುತೂಹಲ ಇದೆ. ಬಿಕಾಸ್ ಎರಡೂ ಕೂಡ ವರ್ಲ್ಡ್ ಕ್ಲಾಸ್ ಟೀಮು ನಾವು ನೋಡ್ತಾ ಇರೋದು. ಒಂದ್ ಕಡೆಗೆ ನ್ಯೂಜಿಲೆಂಡ್ ನಮ್ಗೆ ಆರಂಭಿಕ ಹಂತದಲ್ಲಿ ಇವರು ಇಂಡಿಯಾ ಕಂಪೇರ್ ಮಾಡಿದ್ರೆ ಸ್ವಲ್ಪ ವೀಕ್ ಅಂತ ಅನ್ಸಿದ್ರು. ಡಾರ್ಕ್ ಹಾರ್ಸ್ ಅವರು ಇಡೀ ಟೂರ್ನಮೆಂಟ್ ನಲ್ಲಿ ನೋಡಿದ ಹಾಗೆ ನಾವು. ಸೊ ದುಬೈನಲ್ಲಿ ಭಾರತ ಹಾಗೂ ನ್ಯೂಜಿಲೆಂಡ್ನ ಫೈನಲ್ ಹಣಾಹಣಿಯಲ್ಲಿ ಗೆದ್ದು ಬೀಗೋರು ಯಾರು ಅನ್ನುವಂತಹ ಕುತೂಹಲಕ್ಕೆ ಸ್ವಲ್ಪ ಹೊತ್ತಿನ ನಂತರ ನಮ್ಗೆ ಉತ್ತರ ಸಿಗ್ತಾ ಹೋಗುತ್ತೆ. ರೋಹಿತ್ ಪಡೆ ಕಿವೀಸ್ ಪಡೆಯನ್ನ ಸದೆ ಬಡಿಯೋದು ಹೇಗೆ, ಯಾವ ಅಂತರದಲ್ಲಿ ಅನ್ನುವಂತಹ ಕುತೂಹಲ ಕೂಡ ಇದ್ದೇ ಇದೆ. ಪಂದ್ಯ ಇವತ್ತು ಏನಾಗುತ್ತೆ ಅಂತ ಅಂದ್ಬಿಟ್ಟು ಬರೀ ನಾವೇ ಮಾತಾಡೋದಕ್ಕಿಂತ ಎಕ್ಸ್ಪರ್ಟ್ಸ್ ನಮ್ಮ ಜೊತೆನಲ್ಲಿದ್ದರೆ ಅದಕ್ಕೊಂದು ವೈಟೇಜ್ ಬರುತ್ತೆ ಅಂತ ಅಂದ್ಬಿಟ್ಟು ಸೊ ಎಲ್ಲರನ್ನೂ ಕೂಡ ಇಂಟ್ರೊಡ್ಯೂಸ್ ಮಾಡಿಸ್ಕೊಡ್ತೀನಿ. ಮೊದಲನೇದಾಗಿ ಚಿತ್ರನಟಿ ಅಂಜಲಿ ಅನೀಶ್ ಅವರು ನಮ್ಮ ಜೊತೆ ಇದ್ದಾರೆ. ನಮಸ್ತೆ ಮೇಡಮ್, ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ಹಾಗೆಯೇ ನಟ ರಕ್ಷಿತ್ ಗೌಡ ನಮ್ಮ ಜೊತೆ ಸುಮಾರು ಈ ಥರ ಡಿಸ್ಕಷನ್ಗಳಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದಾರೆ. ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆಯೇ ಭಾಸ್ಕರ್ ಅವರು ಲಾಸ್ಟ್ ಇಂಡಿಯಾ ಪಾಕಿಸ್ತಾನ್ ಮ್ಯಾಚ್ನಲ್ಲಿ ನಾವೆಲ್ಲರೂ ಕೂಡ ಮಾತನಾಡಿದ್ವಿ. ಭಾಸ್ಕರ್ ಅವರ ಪ್ರೆಡಿಕ್ಷನ್ ತುಂಬ ಚೆನ್ನಾಗಿರುತ್ತೆ. ಸೊ ಇವರು ಮಾಜಿ ಆಟಗಾರರು, CCL ಮ್ಯಾಚ್ನಲ್ಲಿ ಕೊನೆ ಬಾಲ್ನಲ್ಲಿ 6 ಹೊಡೆದಂತಹ ತಾರೆ, ಹಿಂದಿ ಹಾಗೂ ಕನ್ನಡ ಚಿತ್ರರಂಗದ ನಟ. MS ಧೋನಿ ಬಯೋಪಿಕ್ ಬಂತಲ್ಲ, ಅದರಲ್ಲೂ ಕೂಡ ನಟನೆ ಮಾಡಿದ್ದಾರೆ. ಭಾಸ್ಕರ್, ನಮಸ್ತೆ, ಕಾರ್ಯಕ್ರಮ. ಥ್ಯಾಂಕ್ ಯು ವೆರಿ ಮಚ್. ಹಾಗೆಯೇ ಮಾಜಿ ಕ್ರಿಕೆಟಿಗರು ಹಾಗೂ ಅಂಪೈರ್ ಹಿರಿಯರು ಕೃಷ್ಣರಾಜ್ ಶ್ರೀನಾಥ್ ಅವರಿದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ಮತ್ತೊಬ್ಬರು ಅರ್ಜುನ್ ಯೋಗಿ, ನಟ ಮತ್ತು CCL ಆಟಗಾರ. ಹಾಯ್ ಅರ್ಜುನ್, ಕಾರ್ಯಕ್ರಮಕ್ಕೆ ಸ್ವಾಗತ. ಸೊ ಇವರೆಲ್ಲರೂ ಕೂಡ ಇವತ್ತು ನಮ್ಮ ಜೊತೆ ಇನ್ನು ಮುಂದಿನ 1-1.5 ಗಂಟೆ ತನಕ ಇರ್ತಾರೆ. ನಾವು ಮಾತನಾಡೋದು ಅದು ಯಾವ ರೀತಿ, ಏನು ಎತ್ತ, ಬಟ್ ಅವ್ರ ಪ್ರೆಡಿಕ್ಷನ್ಸ್ ಯಾವ ರೀತಿ, ಎಲ್ಲವನ್ನ ಕುತೂಹಲದಿಂದ ನಾನು ಕಾಯ್ತಾ ಇದ್ದೀನಿ. ಆಲ್ ರೈಟ್, ಮ್ಯಾಚ್ ಅನಾಲಿಸಿಸ್ ಅನ್ನ ಮಾಡುವಂತಹ ಟೈಮ್ ಈಗ. ಸೂಪರ್ ಸಂಡ್ಯಾ, ಸೂಪರ್ ಓವರ್ ಹಾಗೂ ಸೂಪರ್ ಮ್ಯಾಚ್ ಏನಾಗುತ್ತೆ ಅನ್ನುವಂತಹ ಕುತೂಹಲ. ಸೊ ಮಾತಾಡ್ತಾ ಹೋಗೋಣ. ಭಾಸ್ಕರ್ ಸರ್, ನಿಮ್ಮಿಂದನೇ ಸ್ಟಾರ್ಟ್ ಮಾಡ್ತೀನಿ ನಾನು. ಇಷ್ಟು ದಿನ ನಾವು ಟೀಮ್ ಇಂಡಿಯಾ ಬಗ್ಗೆ ಮಾತಾಡ್ತಾ ಇದ್ದಿದ್ದು ಒಂದು ಲೆಕ್ಕ, ಬಟ್ ಫೈನಲ್ಸ್ನಲ್ಲಿ ನಾವು ಮಾತಾಡ್ತೀವಿ ಅಂದಾಗ ಒಂದು ಲೆಕ್ಕ. ಸ್ವಾಟ್ ಅನಾಲಿಸಿಸ್ ಎಲ್ಲ ಮಾಡ್ತಾ ಹೋಗೋಣ. ಬಟ್ ಏನ್ ಎಕ್ಸ್ಪೆಕ್ಟೇಷನ್, ಯಾವ ತರ ಮ್ಯಾಚ್ ಇರ್ಬೋದು ಅಂತ? ನೇಲ್ ಬೈಟಿಂಗ್ ಮ್ಯಾಚ್? ಸ್ಟ್ರಾಂಗ್. ನೀವು ಸ್ಟ್ರಾಂಗ್ ಅಂತ ಹೇಳ್ಬಾರ್ದು, ವೆರಿ ಸ್ಟ್ರಾಂಗ್ ಅಂತ ಹೇಳ್ಬೇಕು. ನ್ಯೂಜಿಲೆಂಡ್ ವೆರಿ ಅನ್ನೋ ವರ್ಡ್ ಬಿಡಬೇಡಿ, ಯಾಕಂದ್ರೆ ಅದು ಬಿಗ್ ಅಡ್ವಾಂಟೇಜ್. ಯಾಕೆಂದ್ರೆ ಸಿ ಇಂಡಿಯಾ ಇಸ್ ಡೆಫಿನೆಟ್ಲಿ ನೋ ಡೌಟ್ 1.5% ಆಫ್ ಎಕ್ಸಲೆಂಟ್ ಪರ್ಫಾರ್ಮೆನ್ಸ್, ಬಟ್ ಸ್ಟಿಲ್ ನ್ಯೂಜಿಲೆಂಡ್ ಕ್ಯಾನ್ ಸರ್ಪ್ರೈಸ್ ಇನ್ ಎನಿ ಮ್ಯಾಚ್, ಎನಿ ಟೈಮ್. ಸೊ ಸಾಧ್ಯನೇ ಇಲ್ಲ ಇದನ್ನ ಈಸಿ ಮ್ಯಾಚ್ ಅಂತ ಹೇಳೋದಕ್ಕೆ. ಸೊ ನನ್ನ ಪ್ರಕಾರದಲ್ಲಿ ಒಂದು ಟಫ್ ಗೇಮ್ ಇದ್ದೇ ಇರಬೇಕು. ನಾನು ಕ್ರಿಕೆಟರ್ ಆಗಿ ಒಂದು ಟಫ್ ಗೇಮ್ ಎಕ್ಸ್ಪೆಕ್ಟ್ ಮಾಡ್ತೀನಿ ಅಂಡ್ ಟಫ್ ಗೇಮ್ ನೋಡಕ್ಕೆ ಇಷ್ಟಪಡ್ತೀನಿ. ಅಂಡ್ ಲೋ ಸ್ಕೋರಿಂಗ್. ಓಕೆ, ಮ್ಯಾಚ್ ಟೂರ್ನಮೆಂಟ್ ಆರಂಭದಲ್ಲಿ ಅಂಜಲಿ ನಿಮಗೆ ಒಂದು ಎಕ್ಸ್ಪೆಕ್ಟೇಷನ್ ಇತ್ತ ಟೀಮ್ ಇಂಡಿಯಾ ಫೈನಲ್ಸ್ ಅಲ್ಲಿ ಕಾಣಬಹುದು ಅಂತ ಅಂದ್ಬಿಟ್ಟು? ಟೀಮ್ ಇಂಡಿಯಾ ಯಾವತ್ತು ಆಡಿದಾಗ ಎಕ್ಸ್ಪೆಕ್ಟೇಷನ್ಸ್ ಇದ್ದೇ ಇರುತ್ತೆ, ಅವರು ವಿನ್ ಆಗಲೇಬೇಕು ಅಂತ. ಆ್ಯಂಡ್ ಕನ್ಸಿಸ್ಟೆಂಟ್ಲಿ ಅವ್ರು ಇಷ್ಟು ಚೆನ್ನಾಗಿ ಆಡಿ ಬಂದಿದ್ದಾರೆ. ಸೊ ಎಕ್ಸ್ಪೆಕ್ಟೇಷನ್ಸ್ ಇದ್ದೇ ಇತ್ತು. ಬಟ್ ನ್ಯೂಜಿಲೆಂಡ್ ಜೊತೆ ಫೈನಲ್ಸಲ್ಲಿ ಇರ್ತಾರಂತ ನಾನು ಎಕ್ಸ್ಪೆಕ್ಟ್ ಮಾಡಲಿಲ್ಲ. ಐ ಥಾಟ್ ಮೇ ಬಿ ಪಾಕಿಸ್ತಾನ್ ಇಲ್ಲ ಆಸ್ಟ್ರೇಲಿಯಾ ಇರ್ಬೋದು ಅನ್ಕೊಂಡಿದ್ದೆ. ಸೊ ಇಟ್ಸ್ ಅ ಗುಡ್ ಸರ್ಪ್ರೈಸ್. ಓಕೆ, ನಿಮಗೂ ಸರ್ಪ್ರೈಸ್ ಆಯ್ತಾ ನ್ಯೂಜಿಲೆಂಡ್ ಫೈನಲ್ಸ್ ಅಲ್ಲಿ ಇಂಡಿಯಾ ಜೊತೆ ಫೇಸ್ ಮಾಡ್ತಾ ಇರೋದು? ನಾವು ಆಸ್ಟ್ರೇಲಿಯಾ ನ್ಯೂಜಿಲೆಂಡ್ ಅಂತ ಒಂದು ಇದು ಪ್ರಿಡಿಕ್ಷನ್ಸ್ ಇದು. ಆಸ್ಟ್ರೇಲಿಯಾ ತಪ್ಪಿದ್ರೆ ನ್ಯೂಜಿಲೆಂಡ್ ಬರ್ತಾರೆ ಅಂತ. ನ್ಯೂಜಿಲೆಂಡ್ ತುಂಬಾ ಸ್ಟ್ರಾಂಗ್ ಆಗಿದ್ರು ಡೇ 1 ಇಂದನೂ. ಅವರು ಇದರಲ್ಲಿ ಬೌಲಿಂಗ್ ಡಿಪಾರ್ಟ್ಮೆಂಟಲ್ಲಿ ಅವ್ರು ಸ್ಟಾರ್ಟಿಂಗ್ ಇದೇ ಬಂದಿದೆ 300 ಹೊಡ್ಕೊಂಡೇ ಬಂದಿದ್ದವರು. ಸೊ ಅವರು ಭರ್ಜರಿಯಾಗಿ ಬಂದಿದಾಗ ಅವರು ಸ್ವಲ್ಪ ಫಾರ್ಮಲ್ಲಿ ಬಂದರು ಅವರು. ಆಮೇಲೆ ಅವ್ರಿಗೆ ನ್ಯೂಜಿಲೆಂಡ್ಗೆ ಸ್ವಲ್ಪ ಚಾಂಪಿಯನ್ಸ್ ಟ್ರೋಫಿ ಅಂತ ಬಂದಾಗ ಸರ್, ನೀವು ಮುಂಚೆಯಿಂದ ತೊಗೊಂಡು ಬಂದರು, ನ್ಯೂಜಿಲೆಂಡ್ ಸೆಮೀಸ್ ಇಲ್ಲ ಫೈನಲ್ಸ್ ಇದ್ದೇ ಇರ್ತಾರೆ ಅವರು ಮುಂಚೆಯಿಂದ. ICC ಟೂರ್ನಮೆಂಟ್ಸ್ ಗಳಲ್ಲಿ ಎಲ್ಲದರಲ್ಲೂ ಕೂಡ ಅವರು ಸೆಮೀಸ್ ಅಂಡ್ ಫೈನಲ್ಸ್ ಇದ್ದೇ ಇರ್ತಾರೆ ಅವರು. ಸೊ ಆಸ್ಟ್ರೇಲಿಯಾ ತಪ್ಪರಿ ನ್ಯೂಜಿಲೆಂಡ್ ಇರ್ತಾರೆ ಅಂತ ಪ್ರೆಡಿಕ್ಷನ್ಸ್ ಇತ್ತು. ಬಟ್ ಇವತ್ತಿನ ಮ್ಯಾಚ್ ನೆಕ್ ಟು ನೆಕ್ ಇರುತ್ತೆ. ಸೊ ಬಟ್ ಟಾಸ್ ಬಾದರ್ ಆಗಲ್ಲ ನಮ್ಮ ಇಂಡಿಯನ್ಸ್ಗೆ. ಬಟ್ ನೆಕ್ ಟು ನೆಕ್ ಫೈಟ್ ಅಂತ
ಇದ್ದೇ ಇರುತ್ತೆ, ಯಾಕಂದ್ರೆ ಈ ಟೂರ್ನಮೆಂಟ್ ಬಂದು ತುಂಬಾ ಜನಕ್ಕೆ ಲಾಸ್ಟ್ ಟೂರ್ನಮೆಂಟ್ ಇರುತ್ತೆ ಈ ಸಲ. ಖಂಡಿತ ಈಗಾಗಲೇ ಕೆಲವರೆಲ್ಲ ರಿಟೈರ್ಮೆಂಟ್, ಒಬ್ಬೊಬ್ಬರೇ ಟೂರ್ನಮೆಂಟಲ್ಲಿ ಟೀಮ್ ಸೋಲ್ತಾ ಈಗೆಲ್ಲ ಅನೌನ್ಸ್ ಮಾಡಿದ್ದಾರೆ ಕೆಲವರೆಲ್ಲರೂ. ಸೊ ಇದು ಕೂಡ ಈ ಫೈನಲ್ಸ್ ಮುಗಿದ ಮೇಲೆ ಯಾರ್ಯಾರ್ದು ಏನೇನಾಗುತ್ತೆ ಭವಿಷ್ಯ ಅಂತಕ್ಕಂಥದ್ದು. ಶ್ರೀನಾಥ್ ಸರ್, ಆ್ಯಸ್ ಎನ್ ಅಂಪೈರ್ ಈಗ ಇಡೀ ಟೂರ್ನಮೆಂಟನ್ನು ತಾವು ಗಮನಿಸ್ಕೊಂಡು ಬಂದಿದ್ದೀರಾ, ಟೀಮ್ ಇಂಡಿಯಾ ಪರ್ಫಾರ್ಮೆನ್ಸ್, ನ್ಯೂಜಿಲೆಂಡ್ ಪರ್ಫಾರ್ಮೆನ್ಸ್ ಓವರ್ ಆಲ್ ಆಗಿ ತಮಗೇನು ಅನ್ಸುತ್ತೆ ಸರ್? ಆ್ಯಕ್ಚುಲಿ ನನ್ನ ಪ್ರಕಾರ ಬಂದು ಈ ಟೂರ್ನಮೆಂಟಲ್ಲಿ ಕ್ವಾಲಿಫೈ ಆಗಿರುವಂಥ 2 ಟೀಮು ಬೆಸ್ಟ್ ಟೀಮ್ಸ್ ಅಂತ ಹೇಳ್ತೀನಿ ನಾನು. ಔಟ್ ಆಫ್ 8? ಎಸ್, ಯಾಕಂದರೆ ಆಸ್ಟ್ರೇಲಿಯನ್ ಟೀಮ್ ನೀವು ಸ್ಟಾರ್ಟಿಂಗಲ್ಲಿ ನೋಡಿದ್ರೆ ಅವರು ಮಿಚೆಲ್ ಸ್ಟಾರ್ಕ್ ಆಗಲಿ, ಹೇಸಲ್ವುಡ್, ಪ್ಯಾಟ್ ಕಮಿನ್ಸ್ ಇರಲಿಲ್ಲ. ಸೊ ಒಂದು ಸ್ವಲ್ಪ ಬೌಲಿಂಗ್ ಅಟ್ಯಾಕ್ ಅವ್ರದ್ದು ಡಿಪ್ಲೀಟೆಡ್ ಆಗಿತ್ತು. ಬಟ್ ಆಗಲೇ ಹೇಳ್ದಂಗೆ ನ್ಯೂಜಿಲೆಂಡ್ ಬಂದು ಎವ್ರಿ ICC ಟೂರ್ನಮೆಂಟ್ ಒಳಗಡೆ ಬರೋವಾಗ ಅವ್ರು ಬಂದು ಅಂಡರ್ಡಾಗ್ಸ್ ಆಗೇ ಬರೋದು. ಆ ಒಂಥರ ಒಂದು ಗೆಲ್ತಾರೆ ಅನ್ನೋ ಟ್ಯಾಗಲ್ಲಿ ಬರಲ್ಲ. ಸೊ ಆ್ಯಂಡ್ ಎನಿ ICC ಇವೆಂಟಲ್ಲಿ ನೋಡಿದ್ರೆ ಹಿಸ್ಟ್ರಿಯಲ್ಲಿ ಎವ್ರಿ ಟೂರ್ನಮೆಂಟ್ ಸೆಮಿಫೈನಲ್ಸ್ ಬಂದಿದ್ದಾರೆ ಅವರು. ಸೊ ಹಾಗಾಗಿ ನನಗೆ ಸರ್ಪ್ರೈಸ್ ಅಂತೂ ಇಲ್ಲ ಅವರು ಫೈನಲ್ಸ್ ತನಕ ಬಂದಿರೋದು. ಬಟ್ ಡಿಸ್ಕಷನ್ ಸಾಕಷ್ಟು ಆಗ್ತಾ ಇರೋದು ಇವಾಗ ಏನು ಅಂದರೆ, ಈ ಟೂರ್ನಮೆಂಟ್ ಬಂದು ಇಂಡಿಯಾಗೋಸ್ಕರ ದುಬೈ ನಡೆಸ್ತಾ ಇದ್ದಾರೆ, ಅದು ಬಂದು ಒಪ್ಪದೇ ಇರೋವಂಥ ವಿಷಯ ಅದು. ಬಟ್ ಇದು ನನ್ನ ಪ್ರಕಾರ ಯಾವಾಗಲೂ ವರ್ಲ್ಡ್ ಇವೆಂಟಲ್ಲಿ ಬೈಲ್ಯಾಟ್ರಲ್ ಆಡದೇ ಇರೋದ್ರಿಂದ ಇಂಡಿಯಾ ಪಾಕಿಸ್ತಾನ್ ಬ್ಲಾಕ್ ಬಸ್ಟರು. ಬಟ್ ಇಂಡಿಯಾ ಆಸ್ಟ್ರೇಲಿಯಾ ಎಲ್ಲ ಅಂದ್ಕೊಂಡ್ವಿ ನಾವು, ಬಟ್ ಒಂದು ಸ್ವಲ್ಪ ಬಂದು ಪಟಾಕಿನ ಫ್ರಿಜ್ಜಲ್ಲಿ ಹೊಡೆದ ಥರ ಆಯ್ತದು. ಸೊ ಹಾಗಾಗಿ ನನ್ನ ಪ್ರಕಾರ ದಿಸ್ ಇಸ್ ದ ಬೆಸ್ಟ್ ಮ್ಯಾಚ್. ಒಂದು ಫೈನಲ್ ಅಂತ ಬಂದಾಗ ಆ್ಯಂಡ್ ನ್ಯೂಜಿಲೆಂಡ್ ಟೀಮ್ ಯಾವ ಥರ ಅಂದರೆ ಅವ್ರು ಫೀಲ್ಡಲ್ಲಿ ಪೋರ್ಟ್ರೇ ಮಾಡೋದು ನೋಡಿದ್ರೆ 1 ಇಂಚ್ ಕೊಡಲ್ಲ ನಿಮ್ಗೆ ಅವರು. ಬಟ್ ಅವ್ರಿಗೆ ಇರೋ ಟ್ಯಾಗ್ ಏನು ಅಂದರೆ ಜೆಂಟಲ್ಮೆನ್ ಸ್ಪೋರ್ಟ್ನ ಯಾವ ಥರ ಆಡಬೇಕು ಅಂತ ತೋರಿಸ್ಕೊಡ್ತಾರೆ. ಸೊ ನನ್ನ ಪ್ರಕಾರ ಒಂದು ಆಟಗಾರನಾಗಿ, ಒಂದು ನಡುವನಾಗಿ ಇವತ್ತಿರೋ ಪರಿಸ್ಥಿತಿಲಿ ಒಂದು ಕ್ರ್ಯಾಕರ್ ಆಫ್ ಎ ಗೇಮ್ ಅಂತ ಹೇಳ್ಬೇಕು. ಆ್ಯಂಡ್ ದಿಸ್ ಶುಡ್ ಬಿ ದ ಬೆಸ್ಟ್ ಗೇಮ್ ಆಫ್ ದಿ ಟೂರ್ನಮೆಂಟ್. ಅರ್ಜುನ್ ಯೋಗಿ ಅವರೇ, ನಿಮ್ಮದು ಎಕ್ಸ್ಪೆಕ್ಟೇಷನ್ಸು ಮತ್ತು ಪ್ರತಿ ಸಲ ನಾವು ಫೈನಲ್ಗೆ ಬಂದಾಗ ಅಫ್ಕೋರ್ಸ್ ಟೀಮ್ ಇಂಡಿಯಾದಲ್ಲಿ ಇಂಥ ಪ್ಲೇಯರ್ ಸೂಪರ್ಬಾಗಿ ಆಡಬಹುದು ಅನ್ನುವಂತಹ ಒಂದು ಎಕ್ಸ್ಪೆಕ್ಟೇಷನ್ ಇರುತ್ತೆ. ಸೊ ಅಲ್ಲಿಂದಲೇ ಸ್ಟಾರ್ಟ್ ಮಾಡ್ತೀನಿ. ಏನು ಎಕ್ಸ್ಪೆಕ್ಟೇಷನ್ ಇದೆ, ಯಾವ ಪ್ಲೇಯರ್ ಬಗ್ಗೆ ನಿರೀಕ್ಷೆಗಳ ಭಾರ ಇದೆ ಅಂತ? ಅಫ್ಕೋರ್ಸ್ ವಿರಾಟ್ ಕೊಹ್ಲಿ ಫಸ್ಟ್ ಮ್ಯಾಚ್ ಚೆನ್ನಾಗಿ ಆಡಿದ್ದಾರೆ ಅಂದರೆ ಇಡೀ ಸೀರೀಸ್ ತುಂಬ ಚೆನ್ನಾಗಿ ಆಡ್ತಾರೆ ಅನ್ನೋದು ಎಲ್ಲರಿಗೂ ಗೊತ್ತಿದೆ, ರೆಕಾರ್ಡ್ಸೇ ಮಾತಾಡುತ್ತೆ. ಎಸ್ಪೆಷಲಿ ಚೇಸಿಂಗ್ ಅಂತ ಬಂದಾಗ ಇವತ್ತು ವಿರಾಟ್ ಕೊಹ್ಲಿ ಡೆಫಿನೆಟ್ಲಿ ಒಂದು ಒಳ್ಳೆ ಇನ್ನಿಂಗ್ಸ್ ಬರುತ್ತೆ. ಬಟ್ ಲಾಸ್ಟ್ ಮ್ಯಾಚ್ ಕಂಪೇರ್ ಮಾಡಿದ್ರೆ ನ್ಯೂಜಿಲೆಂಡ್ ಮ್ಯಾಚಲ್ಲಿ ಆಲ್ಮೋಸ್ಟ್ ಎಲ್ಲರೂ ಎಡವಿದ್ದಾರೆ. ಶ್ರೇಯಸ್ ಅಯ್ಯರ್ ಪಾರ್ಟ್ನರ್ಶಿಪ್ ಬರಲಿಲ್ಲ ಅಂದರೆ ಸ್ವಲ್ಪ ಕಷ್ಟ ಆಗ್ಬಿಟ್ಟಿತ್ತು. ಯಾಕೆಂದರೆ ಅವರು ಯಾವ ಥರ ಪೋರ್ಟ್ರೇಟ್ ಮಾಡ್ತಿದ್ದಾರೆ ಅಂದರೆ ನ್ಯೂಜಿಲೆಂಡ್ ಅವರು ಫಿಲಿಪ್ಸ್ ತಗೊಂತಾರ ಕ್ಯಾಚಸ್ ಆಗಿರ್ಬೋದು, ಆಮೇಲೆ ಅವರು ಅಲ್ಲಿ ಇರೋ ಬೌಲಿಂಗ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇದು ಖಂಡಿತ ನಾವು ಒನ್ ಸೈಡೆಡ್ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಟಿಲ್ ಲಾಸ್ಟ್ ಓವರ್ಗೂ ಹೋಗುವಂಥ ಮ್ಯಾಚ್ ಆಗುತ್ತೆ ಇದು. ಚೇಸಿಂಗ್ ಬಂದರೆ ಇಟ್ ವಿಲ್ ಬಿ ಬೆಟರ್ ಇಂಡಿಯಾಗೆ. ಯಾಕಂದರೆ ಆಲ್ಮೋಸ್ಟ್ ನಾಕ್ಔಟ್ ಮ್ಯಾಚಸ್ಸಲ್ಲಿ ಫಸ್ಟ್ ಬ್ಯಾಟಿಂಗ್ ಆಡಿದಾಗೆಲ್ಲ ಇಂಡಿಯಾಗೆಲ್ಲ ಒಂದು ಕಡೆ ಬಿಗಿನಿಂಗ್ ಓಪನರ್ಸ್ನ ಕಳ್ಕೊಂಡು ಸಂಕಷ್ಟ ಬಂದಿರೋದು ಉಂಟು. ಸೊ ಚೇಸಿಂಗ್ ಬಂದರೆ ಡೆಫಿನೆಟ್ಲಿ ಇಂಡಿಯಾ ಗೆಲ್ತಾರೆ ಅಂತ ನಾನು ಅನ್ಕೊಂಡಿದ್ದೀನಿ. ಬಟ್ ನಾನು ಆ ಪಾಯಿಂಟ್ ತಗೋಬೇಕು ಅಂದ್ಕೊಂಡೆ ಶ್ರೀನಾಥ್ ಸರ್ ಮಾತನಾಡಿದ್ದು. ಈಗ ನಾನು ಆ ಪಾಯಿಂಟ್ ರೈಸ್ ಮಾಡ್ತೀನಿ. ತುಂಬ ಜನ ಬೇರೆ ಬೇರೆ ದೇಶದ ಆಟಗಾರರದು ಕಮೆಂಟ್ಸ್ ಎಲ್ಲ ತಾವು ನೋಡಿದ್ದೀರಾ ಅಂತ ಅನ್ಸುತ್ತೆ. ICC BCCI ಮುಂದೆ ಸರೆಂಡರ್ ಆಗಿಬಿಟ್ಟಿದೆ, ಇಂಡಿಯಾಗೋಸ್ಕರನೇ ಇಡೀ ದುಬೈನಲ್ಲಿ ಮ್ಯಾಚನ್ನು ಆರ್ಗನೈಸ್ ಮಾಡಿದೆ. ಆಮೇಲೆ ಫಾರ್ ದಿ ಫಸ್ಟ್ ಟೈಮ್ ನನ್ನ ಪ್ರಕಾರ ಒಂದು ಹೋಸ್ಟ್ ನೇಷನ್ನಲ್ಲಿ ಫೈನಲ್ಸ್ ನಡೀತಾ ಇಲ್ಲ. ಪಾಕಿಸ್ತಾನದವರು ಹೋಸ್ಟ್ ಮಾಡ್ತಾ ಇದ್ದಾರೆ, ಬಟ್ ಫೈನಲ್ಸ್ ಅವ್ರ ದೇಶದಲ್ಲಿ ನಡೀತಾ ಇಲ್ಲ. ಇದು ಇಂಡಿಯಾಗೆ ತುಂಬ ದೊಡ್ಡ ಅಡ್ವಾಂಟೇಜ್. ಒಂದು ವೇಳೆ ಇಂಡಿಯಾ ಇವತ್ತು ಗೆಲ್ಲುತ್ತೆ, ಅಫ್ಕೋರ್ಸ್ ಗೆದ್ದ ನಂತರ ಇದು ಇನ್ನೂ ಜಾಸ್ತಿ ಆಗ್ಬೋದಾ ಅಂತ ಭಾಸ್ಕರ್? ಇಲ್ಲ, ಅಡ್ವಾಂಟೇಜ್ ಏನಿಲ್ಲ. ಇದನ್ನ ನೀವು ಸೈನ್ ಮಾಡಿರೋದು 1 ವರ್ಷದ ಹಿಂದೆ. ಸೊ 1 ವರ್ಷದ ಹಿಂದೆನೇ ನೀವು ಇದನ್ನು ಕೇಳಬೇಕಾಗಿತ್ತಲ್ವಾ? ಇವತ್ತು ಫೈನಲ್ಸ್ನಲ್ಲಿ ಕೇಳಬಾರ್ದು ಇದನ್ನು. ಈ ಪ್ರಶ್ನೆನ ನೀವು ಫಸ್ಟ್ ಕೇಳಬೇಕಾಗಿರೋದು ICCನ ನೀವು 1 ವರ್ಷದಿಂದ ಇದನ್ನ ಎಲ್ಲ ನೇಷನ್ಸು ಕೂತ್ಕೊಂಡು ಸೈನ್ ಮಾಡಿರೋದು. ಸೊ ಹಾಗಾಗಿ ಇಂಡಿಯಾ ಅಡ್ವಾಂಟೇಜ್ ಏನಲ್ಲ. ಇಂಡಿಯಾ ವಾಸ್ ವೆರಿ ಕ್ಲಿಯರ್ಲಿ ಸೇಯಿಂಗ್ ದಟ್ ವಿ ವಿಲ್ ಪ್ಲೇ ಓನ್ಲಿ ಇನ್ ದುಬೈ, ವಿಲ್ ನಾಟ್ ಕಮ್ ಟು ಪಾಕಿಸ್ತಾನ್. ಬಟ್ ಆ ಸ್ಟ್ಯಾಂಡ್ ಮಾತ್ರ ಕರೆಕ್ಟ್ ಇತ್ತು ಅವ್ರದ್ದು. ನಾವು ಬರಲ್ಲ, ಪಾಕಿಸ್ತಾನಕ್ಕೆ ಬರಲ್ಲ. ಬಟ್ ಇನ್ನೇನು ಮಾಡಬೇಕು? ಎಲ್ಲ ನೇಷನ್ ಒಪ್ಕೊಂಡ್ಮೇಲೆ ಇದನ್ನ ಆಬ್ಜೆಕ್ಟ್ ಅಂತ ತಗೊಳ್ಳೋದ್ರಲ್ಲಿ ಮೀನಿಂಗೇ ಇಲ್ಲ. ಇದನ್ನ ಅಬ್ಜೆಕ್ಟ್ ಅಂತ ತಗೊಳ್ಳೋದ್ರಲ್ಲಿ ಮೀನಿಂಗೇ ಇಲ್ಲ. ಯಾಕೆ ಒಪ್ಕೊಂಡ್ರಿ ಹಾಗಾದ್ರೆ? ಆಮೇಲೆ ಕ್ರಿಕೆಟ್ ಅಂತ ಬಂದ ವಿ ಆರ್ ದ ಬಾಸ್, ಅದೇನು ಮಾಡೋಲ್ಲ ಸರ್. ಯಾಕಂದ್ರೆ ನಂಬರ್ ಆಫ್ ದ ವ್ಯೂಯರ್ಸ್ ನೋಡೋಕೆ ಹೋದ್ರೆ ಇಂಡಿಯಾ ಟೀಮ್ ಇಲ್ಲ ಅಂದ್ರೆ ಬಿಸ್ನೆಸ್ ಇಲ್ಲ, ಸ್ಟ್ಯಾಂಡ್ಸ್ ಬಿಸ್ನೆಸ್ ಇಲ್ಲ. ಹಂಗನ್ಬಿಟ್ಟು ಹೇಳ್ತಿರೋದು ವಿ ಆರ್ ದ ಬಾಸ್, ಏನು ಮಾಡೋಕ್ಕಲ್ಲ. ಹಂಗಂತ ನಾವು ಇದನ್ನು ಮಾಡೋದು. ಇವ್ರು ಹೇಳ್ದಂಗೆ 1 ವರ್ಷ ಮುಂಚೆ ಕಾಂಟ್ರಾಕ್ಟ್ ಸೈನ್ ಮಾಡಿರೋದು. ಬಟ್ ಅಲ್ಲಿ ನೋಡೋಕೆ ಹೋದ್ರೆ ನೀವು ಎಲ್ಲ ದೇಶಗಳು ಒಪ್ಕೊಂಡೆ ಅಲ್ಲಿ ಬಂದಿರೋದು, ಕ್ವಾಲಿಫೈ ಆಗ್ಬಿಟ್ಟು ಬಂದಿರೋದು. ಬಟ್ ಇವಾಗ ಏನು ಮಾಡೋಕ್ಕಲ್ಲ. ಅದು ಆಸ್ಟ್ರೇಲಿಯಾದವ್ರದ್ದು ಅದು ಉಟ್ಕೋಣ. ಅವ್ರು ಎಲ್ಲ ಸಲನೂ ಟ್ರಾವಿಸ್ ಹೆಡ್ ಸ್ಟಾರ್ಟ್ ಮಾಡ್ಬಿಡ್ತಾನೆ. ಇಲ್ಲ ಇವ್ರು ಸರಿ ಇಲ್ಲ, ಇವರೆಲ್ಲ ಮಾಡಿದ್ದೆ ಅವರು ಆಕ್ಚುಲಿ ಶುರು ಮಾಡಿದ್ದೆ. ಅಲ್ಲ ಸರ್, 70s ಬರೀ ಇಂಗ್ಲೆಂಡ್ನಲ್ಲೇ ಆಡಬೇಕಾಯ್ತು ಕ್ರಿಕೆಟ್, ಬೇರೆ ಎಲ್ಲೂ ಆಡಂಗೆ ಇರಲಿಲ್ಲ. ವರ್ಲ್ಡ್ ಕಪ್ ಅಲ್ಲಿಂದ ಇಂಡಿಯಾಕ್ಕೆ ಬಂದರು. ಹಾಗಾದ್ರೆ ಇಂಡಿಯಾ ಓವರ್ ಇತ್ತು ಅಂತ ನಾವಾಗ ಇಲ್ಲ ಅಲ್ವಲ್ಲ? ನಿನ್ನ ಅಭಿಪ್ರಾಯ ಶ್ರೀನಾಥ್ ಸರ್? ನೋಡಿ, ಅವ್ರು ಹೇಳ್ದಂಗೆ ಇದು ಹೈಬ್ರಿಡ್ ಮಾಡಲಲ್ಲಿ ಆಡಬೇಕು ಅಂತ ಡಿಸೈಡ್ ಮಾಡಿದಾಗ ಎಲ್ಲರ ಒಪ್ಪಿಗೆ ಇತ್ತು. ಆ್ಯಂಡ್ ಮೈಕೆಲ್ ವಾನ್ ಆಗಲಿ, ಆಥರ್ಟನ್ ಆಗಲಿ, ನಾಜರ್ ಹುಸೇನ್ ಆಗಲಿ, ಇಂಗ್ಲೆಂಡ್ ಅಂತ ಸೋತಾಗ ಕಾರಣಗಳು ಕಂಡುಹಿಡಿತಾರೆ. ಅಂದರೆ ಆ ಟ್ಯಾಗ್ ಆಫ್ ಪೋರ್ ಲೂಸರ್ಸ್. ಇಂಡಿಯಾಲ್ ಅವರು ಆ ODI ಸೀರೀಸ್ ಸೋತಾಗ ಹ್ಯಾರಿ ಬ್ರೂಕ್ ಬಂದು ಕಲ್ಕಟ್ಟಾಲ್ ಬಂದು ಸ್ಮಾಗ್ ಇದ್ದಿದ್ದರಿಂದ ನಮಗೆ ಬಾಲ್ ಸೈಟ್ ಆಗ್ತಾಯಿಲ್ಲ ಸರಿಯಾಗಿ ಅಂತಂದ. ಅಂದರೆ ನಾವು ಚೆನ್ನಾಗಿ ಆಡಲಿಲ್ಲ ಅನ್ನೋದು ಒಪ್ಕೊಳ್ಳೋದು ಬಿಟ್ಟು ಬೇರೆ ಎಲ್ಲ ಕಡೆ ಕೈ ತೋರಿಸೋದು ಅನ್ನೋ ಥರ ಅಂತ.
ಈಗ ರೆವಿನ್ಯೂ ಅನ್ನೋದು ICCಗೆ ಬರ್ತಾ ಇರೋದು BCCIಯಿಂದ. ಹೌದು. ಬಟ್ BCCI ಯಾವುದೇ ಕಾರಣ, ಗೌರ್ಮೆಂಟ್ ಆಗಲಿ BCCI ಆಗಲಿ, ಕಾರಣಾಂತರವಾಗಿ ಬಂದು ನಾವು ಪಾಕಿಸ್ತಾನಕ್ಕೆ ಹೋಗಲ್ಲ ಅಂತ ಹೇಳಿದ್ರು. ಇವಾಗ ನಾಳೆ ಏಷ್ಯಾ ಕಪ್ ಇಂಡಿಯಲ್ಲಿ ನಡೆಯುತ್ತೆ. ನಡೆದಾಗ ಇವಾಗ ಇನ್ನೊಂದು 3 ತಿಂಗಳಲ್ಲಿ ಪಾಕಿಸ್ತಾನವ್ರು ನಾವು ಬರಲ್ಲ ಅಂತಾರೆ. ಅದು ಹೈಬ್ರಿಡ್ ಮಾಡಲ್ ಅಂತ ಆಡಿದಾಗ ಸೊ ಬೇರೆ ಕಡೆ ಅವ್ರು ಒಂದು ವೇಳೆ ಶ್ರೀಲಂಕಾ ಮ್ಯಾಚಸ್ ಆಡ್ಬೋದು. ಸೊ ಮುಂಚೆನೇ ಒಪ್ಕೊಂಡ ಮೇಲೆ ಹರಿದೋಯ್ತು ನೀರು ಕೆಳಗಡೆ ಅಂದಮೇಲೆ ಅದನ್ನು ವಾಪಸ್ ಹಿಡಿದು ನಾನು ಬಕೆಟಲ್ಲಿ ಯಾವ ಥರ ಆಗ್ತೀನಿ ಅನ್ನೋದು ಅರ್ಥನೇ ಇಲ್ಲ. ಅಲ್ಲ, ಬೀಯಿಂಗ್ ಇಂಡಿಯನ್ಸ್ ನಾವು ಸಮರ್ಥನೆಗೆ ಇಳಿದ್ಬಿಟ್ವಾ ಅಂತ ಈ ವಿಚಾರದಲ್ಲ. ಖಂಡಿತ ಇಲ್ಲ. ನೋಡಿ, ಬೇರೆ ಕಡೆ ಅಂದರೆ ಇದರಲ್ಲಿ ವ್ಯಾಲಿಡೇಷನ್ ಅನ್ನೋದು ಬರೋದೇ ಇಲ್ಲ. ಈಗ ನೀವು ಆ ಥರ ನೋಡಿದ್ರೆ 2023 ವರ್ಲ್ಡ್ ಕಪ್ ನಡೆದಾಗ ಇಂಡಿಯಾಲಿ ಫೈನಲ್ಸ್ ತನಕ 9 ಮ್ಯಾಚ್ ಆಡಿದ್ವಿ ನಾವು. 9 ಮ್ಯಾಚ್ 9 ಡಿಫ್ರೆಂಟ್ ವೆನ್ಯೂಲ್ ಆಡಿದ್ದೀವಿ. ಸುಮಾರು 35-40 ಸಾವಿರ ಕಿಲೋಮೀಟರ್ ಟ್ರಾವೆಲ್ ಮಾಡಿ ಬೇರೆ ಬೇರೆ ಕಂಡೀಷನ್ಸಲ್ಲಿ ನಾವು ಆಡಿದ್ದೀವಿ. ಅವಾಗ ಯಾರು ಮಾತಾಡಿದ್ರ? ನಾವು ಫೈನಲ್ ಸೋತ್ಮೇಲೆ ರಾಹುಲ್ ದ್ರಾವಿಡ್, ರೋಹಿತ್ ಶರ್ಮಾ ಬಂದು ಇಷ್ಟು ಬೇರೆ ಬೇರೆ ಕಡೆ ನಾವು ಟ್ರಾವೆಲ್ ಮಾಡಾಡಿದ್ವಿ ಅದರಿಂದ ಸೋತ್ವಿ ಅಂತ ಹೇಳಿದ್ವಾ? ಇಲ್ಲ, ಒಪ್ಕೊಂಡ್ವಿ ನಾವು ಸೋತ್ವಿ ಅಂತ. ಸೊ ಹಾಗಾಗಿ ಭಾರತೀಯರು ವ್ಯಾಲಿಡೇಷನ್ ಸಮರ್ಥನೆಗೆ ಅಂತ ಹೇಳ್ತಾ ಇಲ್ಲ. ಇದು ಇಲ್ಲಾಜಿಕಲ್, ಟೋಟ್ಲಿ ಒಪ್ಪಂದ ಆಗಿ ಇಲ್ಲಿ ಆಡಬೇಕು ಅಂತ ಡಿಸೈಡ್ ಮಾಡಿದ್ಮೇಲೆ ಅದೇ ಆಗಿರೋದು ಅಷ್ಟೇ, 2 ಮಾತಿಲ್ಲ ಅದ್ರ ಮೇಲೆ. ಆಮೇಲೆ ಇಂಡಿಯಾದವ್ರು ಒಂದು ಆಪ್ಷನ್ ಕೊಟ್ಬಿಟ್ಟಿದ್ರಲ್ಲ, ನಾವು ಆಡೋದಾದ್ರೆ ನ್ಯೂಟ್ರಲ್ ಪ್ಲೇಸ್ನಲ್ಲಿ ಆಡ್ತೀವಿ ಹೊರತು ಅದರ್ವೈಸ್ ಟೇಕ್ ಯುವರ್ ಓನ್ ಕಾಲ್ ಅಂತ ಹೇಳಿದ್ರು ಅವರು. ಅಷ್ಟೇ, ನೀವಿಷ್ಟ ಎಲ್ಲಿ ಬೇಕಾದ್ರು ಏನು ಬೇಕಾದ್ರೂ ಕಾಲ್ ತಗೊಳ್ಳಿ ಅಂತ ಅಂದ್ಬಿಟ್ಟು ಅವಾಗಲೂ ಯಾರು ಮಾತಾಡದೇ ಇದ್ದವರು ಈಗ ಇಂಡಿಯಾ ಫೈನಲ್ಸ್ಗೆ ಬಂದಾಗ ಅಡ್ವಾಂಟೇಜು ಅದು ಇದು. ಅರವಿಂದ್ ಸರ್, ಶ್ರೀನಾಥ್ ಅವ್ರಿಗೆ ಜ್ಞಾಪಕ ಇರುತ್ತೆ, ಇಂಡಿಯಾ ಆಸ್ಟ್ರೇಲಿಯಾ ಒಂದು ಮ್ಯಾಚ್ ಟೈ ಆಯಿತು, ಇಂಡಿಯಾ ಟೆಸ್ಟ್ ಮ್ಯಾಚ್. ಅವಾಗ ಆಸ್ಟ್ರೇಲಿಯಾ ಅವರು ರೀಸನ್ ಕೊಟ್ಟರು, ಏನು ಅಂತಂದ್ರೆ ಚೆನ್ನೈನಲ್ಲಿ ಆಡಿದ್ವಿ ಮ್ಯಾಚು, ಪಕ್ಕದಲ್ಲಿ ಮೋರಿ ವಾಸನೆ ಇತ್ತು ನಮಗೆ, ಅದಕ್ಕೆ ಆಡಕ್ಕಾಗಲಿಲ್ಲ ನಮಗೆ ಅಂತ ಹೇಳಿದ್ರು. ಮೋರಿ ವಾಸನೆ ಇತ್ತಂತೆ ಪಕ್ಕದಲ್ಲಿ, ಗೊತ್ತು ಅವ್ರಿಗೆ ಜ್ಞಾಪಕ ಇರುತ್ತೆ. ಬಟ್ ನನಗನ್ಸುತ್ತೆ ಸ್ಟೇಡಿಯಂ ಇಂಡಿಯಾ ಬಿಟ್ಟು ಉಳಿದ ಎಲ್ಲ ಟೀಮ್ವರೆಗೂ ಇಂಡಿಯಾ ಮೇಲೆ ಕಣ್ಣಲ್ವಾ? ಏನಾದ್ರೂ ಒಂದು ವಿಚಾರದಲ್ಲಿ ಏನಾದ್ರೂ ಒಂದು ಕಿರಿಕ್ ತೆಗಿತಾನೆ ಇರ್ತಾರೆ. ಸೋತ್ ಮೇಲೆ ಕಾರಣ ಕೊಡೋದ್ರಲ್ಲಿ ಮೀನಿಂಗೇ ಇಲ್ಲಲ್ಲ. ಗೆದ್ಬಿಟ್ಟು ಹೇಳ್ಬೇಕಾಯ್ತು ನಾನು ವಾಸನೆ ಇದೆ ಆದ್ರೂ ಗೆದ್ದೆ ನಾನು ಅಂತ. ವಾಪಸ್ ಬರೋಣ, ಮ್ಯಾಚಿಗೆ ವಾಪಸ್ ಬರೋಣ ಸರ್. ನಿಮ್ಮಿಂದ ಸ್ಟಾರ್ಟ್ ಮಾಡ್ತೀನಿ ನಾನು. ಈಗ ಟ್ರಾವೆಲಿಂಗ್ ಅಂತ ನೀವು ಆಗಲೇ ಹೇಳ್ತಾ ಇದ್ರಿ. ಸೊ ಆಲ್ಮೋಸ್ಟ್ ಇಂಡಿಯಾ ಕಂಪೇರ್ ಮಾಡಿದ್ರೆ ನ್ಯೂಜಿಲೆಂಡ್ ಪಾಪ ಹೋಸ್ಟ್ ಕಂಟ್ರಿಗೂ ಹೋಗಿದ್ದಾರೆ. ಅಲ್ಲೊಂದು ಎಲ್ಲ ಸೇರಿಸಿ ಸುಮ್ಮನೆ ಒಂದು ಆವ್ರೇಜ್ ಕ್ಯಾಲ್ಕುಲೇಷನ್ ಮಾಡ್ತಿದ್ದೆ, ಒಂದು 4000 ಕಿಲೋಮೀಟರ್ ಜರ್ನಿ ಅವ್ರದ್ದು. ಈಗ ಇನ್ನೊಂದು ಸ್ವಲ್ಪ ರೆಸ್ಟ್ ಬೇಕಿತ್ತು, ಅದಕ್ಕೆ ಮುಂಚೆನೇ ಮ್ಯಾಚ್ ಸ್ಟಾರ್ಟ್ ಆಯ್ತಾ ಅನ್ನುವಂಥದ್ದು ಒಂದು ಕೂಗಿದೆ. ಸೊ ಅದೇನಾದರೂ ಮ್ಯಾಚ್ ಮೇಲೆ ಎಫೆಕ್ಟ್ ಆಗುತ್ತಾ? ಬಿಕಾಸ್ ಇಂಡಿಯಾಗೆ ಒಂದು ಅಡ್ವಾಂಟೇಜ್ ಇದೆ, ಅವ್ರು ಸ್ಟಾರ್ಟಿಂಗಿಂದ ಆಡ್ತಿರೋದು ಒಂದೇ ಪ್ಲೇಸ್ನಲ್ಲಿ. ಸೊ ಆ ಥರದ್ದು ಏನಾದರೂ ಎಫೆಕ್ಟ್ಗಳಾಗುತ್ತಾ ಅನ್ನೋದು ಒಂದು ಪ್ರಶ್ನೆ ನನಗೆ. ನೋಡಿ, ಇಂಡಿಯಾಗಿರೋದು ಒಂದೇ ಅಡ್ವಾಂಟೇಜ್, ಒಂದೇ ಜಾಗದಲ್ಲಿ ಇದ್ದಿದ್ದಾರೆ, ಫೆಮಿಲಿಯಾರಿಟಿ, ಕ್ಲೈಮ್ಯಾಟಿಕ್ ಕಂಡೀಷನ್ ಅಷ್ಟೇ. ಅವ್ರು ಆಡಿರುವಂತ 4 ಮ್ಯಾಚ್ ನೀವು ಪಿಚಸ್ ನೋಡಿದ್ರೆ ಎಲ್ಲ ವೇರಿಯಬಲ್. ಇನ್ಫ್ಯಾಕ್ಟ್ ಇಂಡಿಯಾ ಪಾಕಿಸ್ತಾನ ಲಾಹೋರ್ ಗದಾಫಿಲ್ ಆಡಿದ್ರೆ 400 ರನ್ ಹೊಡೆದಿರೋರು ನಮ್ಮ ಬ್ಯಾಟಿಂಗ್ ಲೈನ್ ಅಪ್ಗೆ. ಖಂಡಿತ 365 312. ಇಲ್ಲಿ ನೀವು ನೋಡಿದ್ರೆ ಮ್ಯಾಕ್ಸಿಮಮ್ ಸ್ಕೋರ್ ಚೇಸ್ ಮಾಡಿರೋದೇ ಇಂಡಿಯಾ ಆಸ್ಟ್ರೇಲಿಯಾ ಅಗೇನ್ಸ್ಟ್ 264. ಸೊ ಒಂದು ಕಂಡ್ಯೂಸಿವ್ ಪಿಚಸ್ ಇಲ್ಲಿ ದುಬೈಯಲ್ಲಿ ಇಲ್ಲ ಆಡಕ್ಕೆ. ಸೊ ಅಡ್ವಾಂಟೇಜ್ ಅಂದ್ರೆ ಒಂದೇ ಜಾಗದಲ್ಲಿ ಇದ್ದಿರೋದು ಅಷ್ಟೇ. ಇವಾಗ ಇದೇ ನ್ಯೂಜಿಲೆಂಡ್ ಪ್ಲೇಯರ್ಸ್ IPL ಬರ್ತಾರೆ, ಇವತ್ತು ಮ್ಯಾಚ್ ಆಡ್ತಾರೆ, 2 ಗಂಟೆಗೆ ವಾಪಸ್ ಬಂದು ಮಾರನೇ 6 ಗಂಟೆಗೆ ಟ್ರಾವೆಲ್ ಮಾಡಿ 2 ದಿವಸ ಆದ್ಮೇಲೆ ಇನ್ನೊಂದ್ ಕಡೆ ಮ್ಯಾಚ್ ಆಡ್ತಾರೆ. ಅವಾಗ ಟ್ರಾವೆಲ್ ಇದ್ರ ಬಗ್ಗೆ ಯೋಚನೆ ಮಾಡ್ತಾರ? ಸಮಯಕ್ಕೆ ತಕ್ಕಂತೆ ಇದೆಲ್ಲ ಮಾತುಗಳು ಅಷ್ಟೇ. ಸರ್, ಆಕ್ಚುಲಿ ಟ್ರಾವೆಲ್ ಮಾಡೋದು ಬೆಟ್ರು. ಇದು ಆಕ್ಚುಲಿ ಹೆಂಗೆ ಅಂದ್ರೆ ಒಂಥರ ಸೆಕ್ಯೂರ್ಡ್ ಜೈಲ್ ಇದ್ದಂಗೆ. ಒಬ್ಬ ಕ್ರಿಕೆಟರ್ ಆಚೆ ಹೋಗಕ್ಕಾಗಲ್ಲ, ನಿಮ್ಗೆ ಆಚೆ ಹೋಗಿ ಬೇರೆ ಇನ್ನೇನು ಮಾಡಕ್ಕಾಗಲ್ಲ, ಜೈಲಲ್ಲೇ ಇರಬೇಕು, ಒಂದ ಗ್ರೌಂಡ್ ಅಲ್ಲಿ ಇರಬೇಕು, ಒಂದ ಹೋಟೆಲ್ ಇರಬೇಕು, ಬೇರೆ ಏನು ಸಾಧ್ಯನೇ ಇಲ್ಲ ಅವ್ರು ಮಾಡಕ್ಕೆ. ಏನೋ ತಗೋಬೇಕು ಅಂದ್ರೆ ನೀವು BCCI ಇಂದ ಪರ್ಮಿಷನ್ ತಗೊಂಡು ICC ಅದಕ್ಕೆ ಒಪ್ಕೊಂಡು, ಇದೆಲ್ಲ ಬಿಗ್ ಪ್ರೊಸೀಜರ್ ಇದೆ. ಅವ್ರಿಗೊಂದು ಏನಂತಾರೆ ಕೋಡ್ ಆಫ್ ಕಂಡಕ್ಟ್ ಆಫ್ ICC ಅಂತ ಇದೆ. ಸೊ ಅದರಿಂದ ಆಚೆ ಬರೋದಕ್ಕೆ ಆಗಲ್ಲ ಅವ್ರಿಗೆ. ಸೊ ಆಕ್ಚುಲಿ ಇಟ್ಸ್ ಎ ಬಿಗ್ ಡಿಸ್ಅಡ್ವಾಂಟೇಜ್ ಫಾರ್ ಇಂಡಿಯಾ. ಅಂಜಲಿ ಕೇಳೋಣ. ಅಂಜಲಿ, ಯಾರು ನಿಮ್ಮ ಫೇವ್ರೆಟ್ ಪ್ಲೇಯರ್ ಅಂತ? ನನ್ನ ಫೇವ್ರೆಟ್ ಪ್ಲೇಯರ್ ಆಕ್ಚುಲಿ ವಿರಾಟ್ ಕೊಹ್ಲಿ. ಅವರಿಗೆ ಇನ್ನೂ ಇವತ್ತು 55 ರನ್ ಬೇಕಲ್ಲ ಟು ಬಿ ದ ಸೆಕೆಂಡ್ ಹೈಯೆಸ್ಟ್ ಸ್ಕೋರರ್. ಸೊ ಐ ಆಮ್ ಫಿಂಗರ್ಸ್ ಕ್ರಾಸ್ ಫಾರ್ ದಟ್. ಬಟ್ ಒಂದು ಸುದ್ದಿ ಬಂತು, ಅಂದ್ರೆ ನೆಟ್ಸ್ ಅಲ್ಲಿ ಆಡ್ಬೇಕಾದ್ರೆ ಏನೋ ಗಾಯಗೊಂಡಿದ್ದಾರೆ ಅಂತ, ಸ್ವಲ್ಪ ಭಯ ತರ್ತಾ ಇತ್ತು. ಅದೇನು ಟೂರ್ನಿಯಿಂದ ಏನಾದ್ರು ಆಚೆ ಎಷ್ಟು ತಗೊಂಡಿದ್ದಾರೆ ಅಂತ ಹೇಳಿದ್ರು. ಬಟ್ ಇಂಡಿಯನ್ ಟೀಮ್ ನೋಡಿದಾಗ ಯಾವುದೇ ಪ್ಲೇಯರಿಗೆ ಏನೋ ಪಾಸ್ಟ್ ಅಲ್ಲಿ ಏನೋ ಆದಾಗ ದೇ ಓವರ್ಕಮ್ ದಟ್. ದಟ್ಸ್ ದ ಬಿಗ್ಗೆಸ್ಟ್ ಟೂರ್ನಮೆಂಟ್ಗಳ ಸಂದರ್ಭಗಳಲ್ಲಿ ಅದು ದೊಡ್ಡ ವಿಚಾರ ಆಗದೇ ಇಲ್ಲ ಅಂತ ಅಂದ್ಬಿಟ್ಟು ತಾವೇನು ಹೇಳ್ತೀರಾ ಅರ್ಜುನ್? ಡೆಫಿನೆಟ್ಲಿ. ಅಂದರೆ ಐ ಮೀನ್ ಕ್ರಿಕೆಟರ್ ಅಂದಮೇಲೆ ನೆಟ್ಸ್ ಆಗಿರ್ಬೋದು, ಗೇಮಲ್ಲಿ ಆಗಿರ್ಬೋದು, ಚಿಕ್ಕ ಪುಟ್ಟ ಇಂಜುರೀಸ್ ಆಗ್ತಿರುತ್ತೆ, ನಿಗಲ್ಸ್ ಆಗ್ತಿರುತ್ತೆ. ಐ ಥಿಂಕ್ ಅವರು ಇಂಟರ್ನ್ಯಾಷನಲ್ ಪ್ಲೇಯರ್ಸ್ ತುಂಬ ಮ್ಯಾಚ್ಗಳಾಗಿರೋದ್ರಿಂದ ಜಸ್ಟ್ 2-3 ಡೇಸಲ್ಲಿ ರಿಕವರ್ ಆಗಿಬಿಡ್ತಾರೆ. ನಾನು ಹೇಳಿದ್ನಲ್ಲ, ಇವತ್ತು ಡೆಫಿನೆಟ್ಲಿ ಚೇಸಿಂಗಲ್ಲಿ ವಿರಾಟ್ ಕೊಹ್ಲಿ ಖಂಡಿತ ಒಂದು ಒಳ್ಳೆ ಇನ್ನಿಂಗ್ಸ್ ಬಂದೇ ಬರುತ್ತೆ. ಓವರಾಲ್ ನಾನು ನೋಡಿದ ಪ್ರಕಾರ 2 ಟೀಮವರು ಏನು ಪ್ಲೇಯಿಂಗ್ 11 ಚೇಂಜ್ ಮಾಡಲ್ಲ, ಸೇಮ್ ಟೀಮ್ ಹೋಗ್ತಾ ಇರೋದ್ರಿಂದ ಒಳ್ಳೆ ಕ್ರಿಕೆಟ್ ಅಂತ ಎಕ್ಸ್ಪೆಕ್ಟ್ ಮಾಡ್ಬೋದು.